ದಶರಥ ಮಹಾರಾಜ ಅಯೋಧ್ಯೆಯ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅವನು ರಾಜ್ಯಭಾರ ಮಾಡುವಂತಹ ಸಮಯದಲ್ಲಿ ಅಯೋಧ್ಯೆಯ ಯೋಧರು ಯಾವ ರೀತಿಯಾಗಿ ಇರ್ತಾಯಿದ್ರು, ಯಾವ ರೀತಿಯಾಗಿ ಆ ಯೋಧರು ಇರ್ತಾಯಿದ್ರು ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಪ್ರತಿಯೊಬ್ಬ ಯೋಧನೂ ಕೂಡ ಅಗ್ನಿಯಂತೆ ತೇಜಸ್ವಿಯಾಗಿದ್ದ, ಕಪಟತೆ ಇರಲಿಲ್ಲ, ಸ್ವಾಭಿಮಾನಿಗಳಾಗಿದ್ದರು. ಹೀಗೆ ಯೋಧರೂ ಕೂಡ ಅಯೋಧ್ಯೆಯ ರಕ್ಷಣೆಯನ್ನು ಸಮರ್ಥವಾಗಿ ಮಾಡ್ತಾಯಿದ್ರು. ಮತ್ತು ದಶರಥನ ಸೈನ್ಯದಲ್ಲಿದ್ದಂತಹ ಕುದುರೆಗಳು ಹೇಗಿದ್ದವು, ಆನೆಗಳು ಯಾವ ರೀತಿಯಾಗಿದ್ದವು, ಯಾವ್ಯಾವ ದೇಶಗಳಿಂದ ಕುದುರೆಗಳು ಬರ್ತಾಯಿತ್ತು, ಯಾವ್ಯಾವ ದೇಶದ ಕುದುರೆಗಳಿದ್ವು ದಶರಥನ ಸೈನ್ಯದಲ್ಲಿ. ಕಾಂಬೋಜ, ಬಾಲ್ಮೀಕ, ವನಾಯು, ಸಿಂಧು ದೇಶದ ಕುದುರೆಗಳು ಮತ್ತು ಆನೆಗಳು, ವಿಂಧ್ಯ, ಹಿಮಾಲಯ, ಈ ಎಲ್ಲ ಪ್ರದೇಶಗಳ ಆನೆಗಳು ಇದ್ದವು. ಐರಾವತ, ಪುಂಡರೀಕ, ಅಂಜನ, ವಾಮನ, ಭದ್ರ, ಮಂದ್ರ, ಮೃಗ ಅನ್ನುವಂಥ ಜಾತಿಯ ದಿಗ್ಗಜಗಳು ಅವನಲ್ಲಿ ಇದ್ದವು. ಈ ರೀತಿಯಾಗಿ ದಶರಥ ಹೇಗಿದ್ದ, ಅವನ ಪ್ರಜೆಗಳು ಹೇಗಿದ್ದರು, ಅವನ ಸೈನ್ಯ ಹೇಗಿತ್ತು, ಅವನ ರಾಜ್ಯಭಾರ ಹೇಗಿತ್ತು, ಅವನಲ್ಲಿದ್ದಂತಹ ಕುದುರೆಗಳು ಹೇಗಿದ್ದವು, ಆನೆಗಳು ಎಲ್ಲೆಲ್ಲಿಂದ ಯಾವ್ಯಾವ ಭಾಗದಿಂದ ಬರ್ತಾ ಇದ್ವು, ಇವೆಲ್ಲದರಿಂದ ದಶರಥ ನಕ್ಷತ್ರಗಳ ಮಧ್ಯದ ಚಂದ್ರನಂತೆ ವಿರಾಜಮಾನನಾಗಿದ್ದ.